ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಶಾಲಸ್ ರೆಸಿಪಿಗೆ ಸ್ವಾಗತ. ನಾನು ಇವಾಗ ಆಲೂ ಫಿಂಗರ್ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಮಕ್ಕಳ ಅಚ್ಚುಮೆಚ್ಚಿನ ಆಲೂ ಫಿಂಗರ್ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಮಕ್ಕಳ ಅಚ್ಚುಮೆಚ್ಚಿನ ಫಿಂಗರ್ ಚಿಪ್ಸ್ನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇವಾಗ ನೋಡಿ, ನಾನು 3 ಆಲೂಗಡ್ಡಿನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಮೇಲೆ ಇರೋಂಥ ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಸಿಪ್ಪೆನ ತೆಗಿಬೇಕು. ನೋಡಿ, ಈ ಥರ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಆಲೂಗಡ್ಡಿನ. ಇವಾಗ ನೋಡಿ, ಇಷ್ಟನ್ನು ನಾನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಫಸ್ಟು ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಸಿಪ್ಪೆ ತೆಗೆದೇ ಇದ್ರೂ ಪರವಾಗಿಲ್ಲ, ಸಿಪ್ಪೆ ತೆಗೆದೇ ಇದ್ರೂ ಚೆನ್ನಾಗಾಗುತ್ತೆ. ನಾನು ಸಿಪ್ಪೆ ತೆಗೆದು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇವಿಷ್ಟು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡಿರೋಂಥ ಆಲೂಗಡ್ಡಿನ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಫಿಂಗರ್ ಶೇಪಲ್ಲಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಪ್ರತಿಯೊಂದನ್ನು ನಾನು ಕಟ್ ಮಾಡಿ ತಗೋತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ರೌಂಡ್ ಶೇಪಲ್ಲಿ. ಫಸ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಪ್ರತಿಯೊಂದನ್ನು ಇದೇ ರೀತಿ ಕಟ್ ಮಾಡಿ ತಗೋಬೇಕು. ನೋಡಿ, ಇಷ್ಟು ದಪ್ಪದಲ್ಲಿ ಇದು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಲೂ ಫಿಂಗರ್ ಚಿಪ್ಸು. ಸಾಸ್ ಜೊತೆ ಅಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ನಾನು ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ತೊಗೋಬೇಕು ಪ್ರತಿಯೊಂದನ್ನು. ಆಲೂಗಡ್ಡೆ ಯಾವ ಸೈಜಲ್ಲಿರುತ್ತೆ ಆ ಸೈಜಲ್ಲಿ ಫಿಂಗರ್ ರೆಡಿ ಆಗುತ್ತೆ. ಇವಾಗ ಎಣ್ಣೆ ಕಾದಿದೆ. ಇವಾಗ ಕಟ್ ಮಾಡಿರೋಂಥ ಆಲೂ ಫಿಂಗರ್ನ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಹಾಕಬಾರ್ದು. ಒಮ್ಮೆ ನಾನು ತೊಗೊಂಡಿರುವಂಥ ಆಲೂ ಫಿಂಗರಲ್ಲಿ 3 ಬ್ಯಾಚ್ ಆಗಿದೆ. ಇವಾಗ ನೋಡಿ, ಚೆನ್ನಾಗಿದೆನ ಫ್ರೈ ಮಾಡ್ಕೋಬೇಕಿದನ್ನು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಂಜೆ ಟೀ ಕುಡಿತಾ ತಿಂತಾ ಇದ್ರಂತೂ, ಅದರಲ್ಲೂ ಈ ಮಳೆಗೆ ಒಂದು ಯಾವ್ದಾದ್ರು ಸ್ನ್ಯಾಕ್ಸ್ ಇರಬೇಕು ಅನಿಸುತ್ತೆ. ಟೀ ಕುಡಿಯುವಾಗ ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಆವಾಗ ಈ ಥರ ಸಡನ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ತೆಗಿತಾ ಇದ್ದೀನಿ ನೋಡಿ. ತುಂಬ ರೋಸ್ಟಾಗಿ ಮಾಡ್ಕೋಬಾರ್ದು, ಕೈ ಆಗುತ್ತೆ. ಅದಕ್ಕೋಸ್ಕರ ಇಷ್ಟಾದರೆ ಸಾಕು. ನೋಡಿ, ಎಣ್ಣೆನ ಬಸ್ತು ತೆಗಿತಾ ಇದ್ದೀನಿ. ಇವಾಗ ಕ್ರಿಸ್ಪಿ ಆಗಲಿ ಅಂತ ನಾವು ತುಂಬ ಫ್ರೈ ಮಾಡಿಬಿಡ್ತೀವಿ. ಆವಾಗ ಕೈ ಆಗಿಬಿಡುತ್ತೆ. ಇದು ತುಂಬ ಫ್ರೈ ಆಗಬಾರ್ದು, ತುಂಬಾ ಕ್ರಿಸ್ಪಿನೂ ಆಗಬಾರ್ದು. ಫಿಂಗರ್ ಚಿಪ್ಸ್ ಅಂದಮೇಲೆ ಮೆತ್ತಗೇ ಇರುತ್ತವೆ. ನೋಡಿ, ಈ ಥರ ಅಷ್ಟನ್ನು ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಇಷ್ಟನ್ನು ಹಾಕ್ತಿದ್ದೀನಿ, ಅದು ಸ್ಟ್ರಾಂಗ್ ಇದೆ ರೆಡ್ ಚಿಲ್ಲಿ ಪೌಡರು. ಅದಕ್ಕೋಸ್ಕರ ನಾನು ಅರ್ಧ ಟೀ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಈಸಿ ಮಾಡ್ಕೋದು ಆಲೂ ಫಿಂಗರ್ ಚಿಪ್ಸು. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದು ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೀ ಕುಡಿತಾನೂ ತಿನ್ಬೋದು. ತುಂಬಾ ಚೆನ್ನಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.
ನೋಡಿ, ಟೇಸ್ಟಿಯಾಗಿರುವಂಥ ಆಲೂ ಫಿಂಗರ್ ಚಿಪ್ಸ್ ರೆಡಿಯಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.